ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮವನ್ನು ಬದಲಾವಣೆಯನ್ನು ಮಾಡಿತ್ತು. ಸೊ ಈ ಬದಲಾವಣೆಗೆ ಇವಾಗ ಪಿ ಡಿ ಒಗಳ ನೇಮಕಾತಿ ಪರೀಕ್ಷೆಯ ಪಠ್ಯಕ್ರಮ ಬದಲಾವಣೆಗೆ ಇಲ್ಲಿ ಅಭ್ಯರ್ಥಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಈ ಒಂದು ಆಕ್ಷೇಪ ಪಡಿಸ್ತಾ ಇದ್ದಾರೆ ಅಂತ ಸೊ ಇಲ್ಲಿ ನಾನು ನಿಮಗೆ ಚಿಕ್ಕದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಸ್ಟಡೀಸ್ ಗ್ರೂಪಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEE ಏನು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ KEE ಹೆಚ್ಚೆಚ್ಚು ಭಾಗವಹಿಸ್ತಾ ಇದೆ. ಸೊ ಈ ಹಿಂದೆ ನಡೆಸಿರುವ ಪರೀಕ್ಷೆಯ ಪಠ್ಯಕ್ರಮ ಮಾದರಿಯಲ್ಲೇ ಇರಲಿ ಎಂದು PDO ಹುದ್ದೆಗಳಿಗಾಗಿ ಸಿದ್ಧತೆ ನಡೆಸಿರುವ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಒತ್ತಾಯ ಮಾಡಿದ್ದಾರೆ. ಸೊ ಆದರೆ ಇಲ್ಲಿ PDO ಗ್ರೂಪ್ ಸಿ ಹುದ್ದೆಯಾಗಿರುವ ಕಾರಣ ಇಲ್ಲಿ KPSCಗೆ ಇರುವ ನಿರ್ದಿಷ್ಟ ನಿಯಮಗಳ ಪ್ರಕಾರವೇ ಪರೀಕ್ಷೆಯನ್ನು ನಡೆಸಬೇಕಾಗುತ್ತದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ KPSC ಅವರು. ಆದರೆ ಇಲ್ಲಿ ಯಾವುದೇ ಬದಲಾವಣೆ ಆಗಬೇಕಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆ ಮತ್ತು ಸೂಕ್ತ ತೀರ್ಮಾನ ತೆಗೆದುಕೊಂಡು ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಬೇಕಾಗಿರುತ್ತದೆ ಎಂದು ಇಲ್ಲಿ KPSC ಸ್ಪಷ್ಟಪಡಿಸಿದೆ ಸ್ನೇಹಿತರೆ. ಆದರೆ ಇದು ರಾಜ್ಯ ಸರ್ಕಾರದಿಂದ ಈ ಒಂದು ಸಂಸ್ಥೆಗಳಿಗೆ ಒಂದು ಪಾಸ್ ಆಗಿರುವಂತಹ ಆದೇಶ. ಸೊ ಇವರು ಕೂಡ ಏನೂ ಮಾಡೋಕ್ಕಾಗಲ್ಲ. ಸೊ ಸರ್ಕಾರ ಯಾವ ರೀತಿ ಇವರಿಗೆ ನಿರ್ದೇಶನವನ್ನು ಕೊಡುತ್ತೆ ಆ ರೀತಿ ಇವರು ನೇಮಕಾತಿಯನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಅದೇ ರೀತಿ 600ಕ್ಕೂ ಹೆಚ್ಚು PDO ಹುದ್ದೆಗಳ ನೇಮಕಕ್ಕೆ ಸಿದ್ಧತೆ ನಡೆಯುತ್ತಿದ್ದು, ಕಳೆದ ಬಾರಿ KEE ನೇಮಕಾತಿ ಮಾಡಿತ್ತು. ಈ ಬಾರಿ KPSCಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸೊ ಹೀಗಾಗಿ ಸ್ಪರ್ಧಾರ್ಥಿಗಳ ಅನುಕೂಲಕ್ಕಾಗಿ ಪಠ್ಯಕ್ರಮ KPSC ಬಿಡುಗಡೆ ಮಾಡಬೇಕಾಗಿರುತ್ತದೆ. ಸೊ ಈ ಒಂದು ಇದರಿಂದ ಸೊ KEA ಎಕ್ಸಾಮ್ಸ್ ಏನಿತ್ತು ಅದೇ ರೀತಿ ನಮ್ಮ KPSCಯು ಕೂಡ ಸ್ಪರ್ಧಾರ್ಥಿಗಳ ಅನುಕೂಲಕ್ಕಾಗಿ ಪಠ್ಯಕ್ರಮ KPSC ಬಿಡುಗಡೆ ಮಾಡಬೇಕೆಂಬುದು ಆಕಾಂಕ್ಷಿಗಳ ಇಲ್ಲಿ ಕೋರಿಕೆಯಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, KEA ನಡೆಸಿತ್ತು ಆ ಒಂದು ಎಕ್ಸಾಮ್ಗೂ ಇವಾಗ 600ಕ್ಕೂ ಹೆಚ್ಚು PDO ಹುದ್ದೆಗಳ ನೇಮಕಾತಿಗೆ ನಮ್ಮ KPSC ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಸೊ ಇದಕ್ಕೂ ಈ ಒಂದು ಹುದ್ದೆಗಳ ನೇಮಕಾತಿಗೂ ತುಂಬಾ ಪಠ್ಯಕ್ರಮದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಸೊ ಯಾವ ರೀತಿ ಒಂದು ಪಠ್ಯಕ್ರಮವನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೇನಾರ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.